ಒಂದು ರಾತ್ರಿ ಹೋಟೆಲ್ನಲ್ಲಿ ಉಳಿದುಕೊಳ್ಳುತ್ತೇನೆ ಎಂದು ಬೇಡಿ ರಾತ್ರಿಯೆಲ್ಲ ಬಡಿಸಿಕೊಂಡು ಕೆಂಪಗೆ ಆದಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತಿನ ಹೊಸ ಕತೆಗೆ ಸ್ವಾಗತ. ಇವತ್ತಿನ ಕತೆ ಮತ್ತೆ ಮತ್ತೆ ಕೇಳಬೇಕೆನಿಸುವ ಕತೆ. ತುಂಬ ಜನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಮಿಥುನ್. ನನ್ನ ಊರು ಗದಗ್. ಬೆಂಗಳೂರಿನಲ್ಲಿ ಒಂದು ಸಣ್ಣ ಹೋಟೆಲ್ ನಡೆಸುತ್ತಿದ್ದೇನೆ. ನಾನು ಆ ಹೋಟೆಲ್ ಓನರ್, ಸರ್ವರ್ ಮತ್ತು ಅಡಿಗೆ ಭಟ್ಟ. ಬೆಳಗ್ಗೆ ಮತ್ತೆ ಸಂಜೆ ಮಾತ್ರ ಹೋಟೆಲ್ ನಡೆಸುತ್ತೇನೆ. ಬೆಳಗ್ಗೆ ರೈಸ್ ಬಾತ್ ಮತ್ತು ಇಡ್ಲಿ ಮಾಡುತ್ತೇನೆ. ರಾತ್ರಿ ಊಟ ಇರುತ್ತದೆ. ಸಣ್ಣ ವ್ಯಾಪಾರ, ಹಾಗಾಗಿ ಎಲ್ಲವೂ ನಾನೇ ಮಾಡುತ್ತೇನೆ. ಆಲ್ ಇನ್ ಒನ್, ಆದರೂ ಸ್ವಲ್ಪ ಕಷ್ಟ. ನನ್ನ ಜೀವನ ಹೀಗೆ ನಡೆಯುತ್ತಿತ್ತು. ಆದರೆ ಒಂದು ದಿನ ನಡೆದ ಘಟನೆ ಎಲ್ಲವನ್ನೂ ಬದಲಿಸಿತು. ಒಂದು ದಿನ ರಾತ್ರಿ ಮಳೆ ಬರುತ್ತಿತ್ತು. ಒಂದು ಹುಡುಗಿ ನನ್ನ ಹೋಟೆಲ್ಗೆ ಬಂದಿದ್ದಳು. ಸ್ವಲ್ಪ ಗಾಬರಿಯಿಂದ ಇದ್ದಳು. ಅಳುವುದಕ್ಕೆ ಶುರು ಮಾಡಿದಳು. ನಾನು ದಾರಿ ತಪ್ಪಿ ಬಂದಿದ್ದೀನಿ. ನಾನು ಬೆಂಗಳೂರಿಗೆ ಇವತ್ತೇ ಬಂದಿರೋದು. ಎಲ್ಲಿ ಹೋಗಬೇಕು ಗೊತ್ತಿಲ್ಲ ಎಂದು ಜೋರಾಗಿ ಅಳುತ್ತಿದ್ದಳು. ನಾನು ಅವಳನ್ನು ಸಮಾಧಾನ ಮಾಡಿ ಊಟ ಕೊಟ್ಟು ಇವತ್ತು ರಾತ್ರಿ ಇಲ್ಲೇ ಮಲಗು ಎಂದು ಅವಳಿಗೆ ಆಶ್ರಯ ಕೊಟ್ಟೆ. ಅವಳನ್ನು ಮಾತನಾಡಿಸುತ್ತಾ ಅವಳ ಹೆಸರನ್ನು ಕೇಳಿದೆ. ಅವಳ ಹೆಸರು ವಾಣಿ. ಅವಳ ಜೊತೆ ಮಾತನಾಡುತ್ತಾ ಅವಳು ತುಂಬ ಮುಗ್ಧೆ ಎಂದು ನನಗೆ ಅನಿಸಿತು. ಮರುದಿನ ಆಕೆಗೆ ನಾನು ಹೇಳಿದೆ, ನೀನು ಇದೇ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಇರುತ್ತೀಯಾ ಎಂದರೆ ನಾನು ನಿನಗೆ ಕೆಲಸ ಕೊಡುತ್ತೇನೆ. ನನಗೂ ಒಬ್ಬರು ಯಾರಾದರೂ ಸಹಾಯಕ್ಕೆ ಬೇಕಾಗಿತ್ತು. ನೀನು ಸಹಾಯ ಮಾಡುತ್ತೀಯಾ ಎಂದು ಕೇಳಿದೆ. ಆಕೆ, ಆಯಿತು, ನೀವು ನನಗೆ ನಿನ್ನೆ ರಾತ್ರಿ ಆಶ್ರಯ ಕೊಟ್ಟು ನನ್ನನ್ನು ಕಾಪಾಡಿದ್ದೀರಾ. ನಿಮ್ಮನ್ನು ನಂಬುತ್ತೇನೆ. ನೀವು ಹೇಳಿದ ಕೆಲಸ ಈ ಹೋಟೆಲ್ನಲ್ಲಿ ಮಾಡುತ್ತೇನೆ ಎಂದಳು. ಅವಳು ಪಾತ್ರೆ ತೊಳೆಯುವುದು, ನನಗೆ ಅಡುಗೆಯಲ್ಲಿ ತರಕಾರಿ ಕಟ್ ಮಾಡುವುದು, ಹೀಗೆ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು. ನಾನು ಆಕೆಯನ್ನು ನನಗೆ ಗೊತ್ತಿಲ್ಲದೆ ಹಾಗೆ ಪ್ರೀತಿಸಿದೆ. ಅವಳು ನೋಡೋಕೆ ಅಷ್ಟು ಸುಂದರಿ ಅಲ್ಲದಿದ್ದರೂ ನನಗೆ ಅವಳು ಬಹಳ ತುಂಬ ಚೆನ್ನಾಗಿ ಕಾಣುತ್ತಿದ್ದಳು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅವಳ ಮನಸ್ಸು ತುಂಬ ಇಷ್ಟವಾಗಿತ್ತು. ನಾನು ಅವಳ ಹತ್ತಿರ ಹೇಳಿದೆ. ಅವಳು ಅದನ್ನು ಒಪ್ಪಿ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದಳು. ಅವಳ ಕಾಲು ಗುಣದಿಂದಲೋ ಏನೋ ತುಂಬ ಹೋಟೆಲ್ ಚೆನ್ನಾಗಿ ನಡೆಯುತ್ತಿತ್ತು. ತುಂಬ ಜನ ಬರುತ್ತಿದ್ದರು. ಕೆಲಸವೂ ಜಾಸ್ತಿ ಆಗಿತ್ತು. ಮತ್ತೊಬ್ಬ ಕೆಲಸಗಾರ ಬೇಕಾಗಿತ್ತು. ಒಬ್ಬನನ್ನು ಕೆಲಸಕ್ಕೆ ಇಟ್ಟಿಕೊಂಡೆ. ಅವನ ಹೆಸರೇ ಶಿವ. ಇನ್ನೂ ಸಣ್ಣ ಹುಡುಗ, ಇನ್ನ 20 ವರ್ಷ ದಾಟಿಲ್ಲ. ತೆಳ್ಳಗೆ ಸಣ್ಣಗೆ ಇದ್ದಾನೆ. ಅವನು ಹೋಟೆಲ್ನಲ್ಲಿ ಸರ್ವರ್ ಕೆಲಸಕ್ಕೆ ಒಪ್ಪಿಕೊಂಡ. ನಾನು ಇಲ್ಲದ ಸಮಯದಲ್ಲಿ ವಾಣಿ ಗಲ್ಲದ ಮೇಲೆ ಕೂತ್ಕೊಳ್ತಾ ಇದ್ಲು. ಶಿವ ಬೇರೆ ಕೆಲಸವನ್ನು ನೋಡಿಕೊಳ್ಳುತ್ತಾ ಇದ್ದ. ನನಗೆ ಹೊರಗೆ ಏನಾದರೂ ಕೆಲಸ ಇದ್ದರೆ, ದಿನಸಿ ಥರ ಕೆಲಸ ಇದ್ದರೆ ಅವರು ಇಬ್ಬರು ಹೋಟೆಲ್ನನ್ನು ನೋಡಿಕೊಳ್ಳುತ್ತಿದ್ದರು. ಯಾವತ್ತೂ ಇಬ್ಬರು ಮೋಸ ಮಾಡಿಲ್ಲ. ಅದೇ ನಾನು ನಂಬಿಕೆಯಲ್ಲಿ ಅವರನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದೆ. ಮತ್ತು ನನ್ನ ಮತ್ತು ವಾಣಿಯ ಪ್ರೀತಿ ಬಹಳ ಗಾಢವಾಗಿ ಮದುವೆ ತನಕ ತಲುಪಿತು. ನಾನು ಅವಳ ಊರಿಗೆ ಹೋಗಿ ಅವಳ ತಂದೆ ತಾಯಿ ಎಲ್ಲರನ್ನೂ ಒಪ್ಪಿಸಿದೆ. ನಮ್ಮ ಮನೆಯಲ್ಲಿ ನಾನು ಎಲ್ಲರಿಗೂ ವಿಷಯ ತಿಳಿಸಿ ಎಲ್ಲರೂ ಒಪ್ಪಿಸಿದೆ. ಇನ್ನೇನು ಮದುವೆ ಡೇಟ್ ಫಿಕ್ಸ್ ಮಾಡಬೇಕು ಮತ್ತು ಮದುವೆ ತಯಾರಿ ಶುರು ಮಾಡಿಕೊಳ್ಳಬೇಕು ಅನ್ನುವಷ್ಟರಲ್ಲಿ ಒಂದು ದುರಾದೃಷ್ಟ ಘಟನೆ ನಡೆಯಿತು. ನಾನು ಒಂದು ದಿನ ದಿನಸಿ ತರಲು ಮಾರ್ಕೆಟ್ಗೆ ಹೋಗಿದ್ದೆ. ಸಂಜೆ ಮಳೆ ಬಂದಿದ್ದರಿಂದ ಟ್ರಾಫಿಕ್ ಜಾಸ್ತಿ ಇತ್ತು. ಹಾಗಾಗಿ ನಾನು ಆಕೆಗೆ ಫೋನ್ ಮಾಡಿ, ನಾನು ಲೇಟ್ ಆಗುತ್ತೆ ಬರೋದು, ನೀನು ಕೆಲಸ ಮುಗಿಸಿ ಡೈರೆಕ್ಟ್ ಮನೆಗೆ ಬನ್ನಿ ಎಂದು ಹೇಳಿದೆ. ವಾಣಿ, ಸರಿ. ತುಂಬ ಜೋರು ಮಳೆ ಬರುತ್ತಿತ್ತು. ಸುಮಾರು ರಾತ್ರಿ 10 ಗಂಟೆ ಆಗಿತ್ತು. ನಾನು ಒಬ್ಬಳೇ ಮನೆಯಲ್ಲಿ ಏನು ಮಾಡುತ್ತಾಳೆ ಎಂದು ಯೋಚಿಸಿ ಹೋಟೆಲ್ ಕಡೆ ನಡೆದೆ. ಅಲ್ಲಿ ನೋಡಬಾರದ್ದು ನೋಡಿ ನನಗೆ ಶಾಕ್ ಆಯಿತು.
ಹೌದು, ಶಿವ ಮತ್ತು ವಾಣಿ ಇಬ್ಬರು ಒಂದಾಗಿದ್ದರು. ವಾಣಿಯನ್ನು ಒಲಿಸಿಕೊಂಡಿದ್ದ. ವಾಣಿಯನ್ನು ಗದರಿಸಿ ಕೇಳಿದೆ, ಏನು ಇದು, ನಮ್ಮ ಮದುವೆ ಇದೆ, ಹೀಗೆ ಮಾಡುತ್ತಾ ಇದ್ದೀಯಾ ವಾಣಿ ಎಂದೆ. ಇದು ಬಹಳ ತುಂಬ ದಿನದಿಂದ ನಡೀತಾ ಇದೆ. ಶಿವ ನಾನು ಬೇಡ ಎಂದರೂ ನನ್ನನ್ನು ಆ ದೃಷ್ಟಿಯಲ್ಲಿ ನೋಡುತ್ತಿದ್ದ. ನನ್ನ ಹತ್ತಿರ ಬಂದು ನನ್ನನ್ನು ದಿಟ್ಟಿಸಿ ನೋಡುತ್ತಾ ಇದ್ದ. ಶಿವ ನನ್ನ ಮುಂದೆ ತಲೆ ತಗ್ಗಿಸಿ ನಿಂತಿದ್ದ. ಏನು ಶಿವ ಹೀಗೆ ಮಾಡಿದೆ ಎಂದು ಪ್ರಶ್ನಿಸಿದೆ. ಶಿವ, ನಾನೇನು ತಪ್ಪು ಮಾಡಿಲ್ಲ. ನಿಮ್ಮ ಅಡುಗೆಯ ರುಚಿ ನಾನು ಸ್ವಲ್ಪ ನೋಡಿದೆ. ತುಂಬ ರುಚಿಯಾಗಿದೆ, ಸಿಹಿಯಾಗಿದೆ. ಹಾಲಂತೂ ತುಂಬ ಚೆನ್ನಾಗಿದೆ. ಆ ಬಾವಿಯಲ್ಲಿ ನೀರು ಸೇದೋ ಆಸೆ ಇತ್ತು. ಇಂದು ಅದು ನೆರವೇರಿದೆ. ಇಂದು ಗೊತ್ತಾಯ್ತು ಆ ಬಾವಿಯಲ್ಲಿ ಮೊದಲಿಗೆ ನಾನೇ ನೀರು ಸೇರಿದ್ದು ಎಂದು. ಅವನ ಮಾತನ್ನು ಕೇಳಿ ನನಗೆ ಕೋಪ ನೆತ್ತಿಗೇರಿತು. ಅವನಿಗೆ 2 ಬಾರಿಸಿ ಹೋಟೆಲ್ನಿಂದ ಆಚೆ ಹಾಕಿದೆ. ವಾಣಿ ಅಳುತ್ತಾ ನನ್ನ ಕಾಲನ್ನು ಹಿಡಿದಿದ್ದಳು. ಏನೋ ನನ್ನಿಂದ ತಪ್ಪಾಯಿತು, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಈ ಅಡುಗೆ ಯಾವಾಗಲೂ ನಿಮಗೆ ಮಾತ್ರ. ನನ್ನನ್ನು ಕ್ಷಮಿಸಿ ಒಪ್ಪಿಕೊಳ್ಳಿ ಎಂದು ಬೇಡುತ್ತಿದ್ದಳು. ನಾನು ಕೋಪಗೊಂಡು ಅವಳಿಗೆ ಕಾಲಿನಿಂದ ಒದ್ದೆ. ನಾನು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ನೀನು ನಡೆಯಾಚೆ ಎಂದು ನನಗೆ ಮತ್ತು ನಿನಗೆ ಈ ಋಣ ತೀರಿತು. ನೀನು ಮಾಡಿದ ಮೋಸಕ್ಕೆ, ನಿನ್ನ ಕರ್ಮಕ್ಕೆ ನೀನೇ ಅನುಭವಿಸುತ್ತೀಯ. ದೇವರೇ ನೋಡಿಕೊಳ್ಳುತ್ತಾನೆ, ನಡಿ ಇಲ್ಲಿಂದ ಎಂದು ಆಕೆಯನ್ನು ಆಚೆ ದಬ್ಬಿದೆ. ಫ್ರೆಂಡ್ಸ್, ನಾನು ಈ ಕಥೆಯಲ್ಲಿ ತಿಳಿದುಕೊಳ್ಳುವುದು ಏನೆಂದರೆ, ನಾವು ಸತ್ಯದಿಂದ, ನ್ಯಾಯ ನಿಷ್ಠೆಯಿಂದ ಇರಬೇಕು. ನಮ್ಮನ್ನು ನಂಬಿದವರಿಗೆ ಎಂದಿಗೂ ಮೋಸ ಮಾಡಬಾರದು. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.